ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ನಾನು ಸ್ಟಾರ್ಟಿಂಗ್ ಇವತ್ತಿನ ವ್ಲಾಗಲ್ಲೇ ಸುಮಾರು ಜನದ ಕ್ವಶನ್ ಆಗಿತ್ತು. ಅರ್ಜೆಂಟ್ 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 ಅಂತ ಹೇಳಿ ನನಗೆ ಕಮೆಂಟ್ ಹಾಕಿದರು. ಏನು ಅಂದರೆ, ನಾನು ಹೇರ್ ಕಟ್ ಮಾಡಿಸಿದ ಮೇಲೆ ಪೋನಿಟೈಲ್ ಹಾಕ್ಕೊಂಡ್ರೆ ಯಾವ ಥರ ಕಾಣಿಸುತ್ತೆ ಅಂತ ಕೇಳಿ ಕಮೆಂಟ್ ಹಾಕಿದರು. ಕೆಲವೊಬ್ಬರು ಮಾಡಿಸ್ಕೋಬೇಕಂತೆ, ಹಾಗಾಗಿ ಹೆಂಗೆ ಕಾಣಿಸುತ್ತೆ ನೋಡಿ ಮಾಡಿಸ್ಕೋಬೇಕು ಅಂತ ಹೇಳಿ ಕೇಳಿದ್ರು. ಪೋನಿಟೈಲ್ ಹಾಕೊಂಡಾಗ ಎಷ್ಟು ಲೆಂತ್ ಬರುತ್ತೆ, ಯಾವ ಥರ ಕಾಣಿಸುತ್ತೆ, ಹೇಗೆ ಅಂತ ನಾನೀಗ ತೋರಿಸ್ತೀನಿ. ತೀರಾ ಅಷ್ಟು ಏನು ಅಸಹ್ಯ ಅಥವಾ ಶಾರ್ಟ್ ಹೇರ್ ಅಂತ ಅನಿಸಲ್ಲ. ಈಗ ನಾನು ಇಷ್ಟು ಶಾರ್ಟ್ ಹೇರ್ ಏನಕ್ಕೆ ಮಾಡಿಸಿದ್ದೀನಿ ಅಂದರೆ, ನನಗೆ ನಮ್ಮ ಮನೆಯವರೇ ಮಾಡಿಸ್ಕೋ ಹೇರ್ ಕಟ್ ಅಂತ ಹೇಳಿದರು. ಹಾಗಾಗಿ ನಾನು ಈ ಹೇರ್ ಕಟ್ನ ಇಷ್ಟು ಲೆಂತಲ್ಲಿ ಮಾಡಿಸ್ಕೊಂಡಿದ್ದೀನಿ. ಈಗ ಕೆಲವೊಬ್ಬರು ಮನೇಲಿ ಹೇರ್ ಕಟ್ ಮಾಡಿಸ್ಕೊಳ್ಳೋಕ್ಕೆ ಪರ್ಮಿಷನ್ ಇರಲ್ಲ, ಇನ್ನು ಕೆಲವೊಬ್ಬರು ಮನೆಯಲ್ಲಿ ಪರ್ಮಿಷನ್ ಇರುತ್ತೆ, ಅವರೇ ಮಾಡಿಸ್ಕೊ ಅಂತಲೂ ಹೇಳ್ತಾರೆ. ನಮ್ಮ ಇಷ್ಟದಂಗೆ ನಾವು ಮಾಡಿಸ್ಕೊಂಡ್ರು ಯಾರು ಏನು ಅನ್ನಲ್ಲ. ಹಾಗೆಯೇ ನಮ್ಮ ಮನೆಯಲ್ಲೂ ನನ್ನ ಇಷ್ಟದಂಗೆ ನಾನು ಹೇರ್ ಕಟ್ ಮಾಡಿಸ್ಕೊತೀನಿ. ಹಾಗೆ ಈ ಸಲ ನಮ್ಮ ಮನೆಯವರೇ ಮಾಡಿಸ್ಕೊಳಕ್ಕೆ ಹೇಳಿದರು ಈ ಥರ. ಇವಾಗ ನಾನು ಲೂಸ್ ಹೇರ್ ಬಿಟ್ಟಾಗ ಈ ಥರ ಕಾಣಿಸುತ್ತೆ, ನೋಡ್ತಿರ್ಬೋದು. ಬ್ಯಾಕ್ ಸೈಡು ಮಿರರಲ್ಲಿ ನಾನು ಕಾಣಿಸ್ಲಿ ಅಂತ ಹೇಳಿ ಇಲ್ಲಿ ಇಟ್ಕೊಂಡೆ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಫ್ರೀ ಹೇರ್ ಬಿಟ್ಕೊಂಡಾಗ ಯಾವ ಥರ ಕಾಣಿಸುತ್ತೆ ಅಂತ ಈಗ ತೋರಿಸ್ತಾ ಇದ್ದೀನಿ. ಫ್ರಂಟಿಂದ ಹಿಂಗೆ ಕಾಣಿಸುತ್ತೆ, ಮತ್ತು ಬ್ಯಾಕ್ ಸೈಡಿಂದ ಇಲ್ಲಿ ಮಿರರಲ್ಲಿ ಕಾಣಿಸ್ತಿದೆ, ನೋಡ್ತಿರ್ಬೋದು. ಈಗ ಇದು ಮಧ್ಯ ಬೈತಲೆ ತಕ್ಕೊಂಡಾಗ ಈ ಥರ ಕಾಣಿಸುತ್ತೆ. ಈಗ ಶೆಕೆ ಆಗಿರೋದ್ರಿಂದ ನಾನು ಯಾವಾಗಲೂ ಜುಟ್ಟೆ ಹಾಕ್ಕೊಂಡಿರ್ತೀನಿ, ಹೇರ್ ಎಲ್ಲ ಬಿಟ್ಕೊಳ್ಳೋಂಗಿಲ್ಲ. ಹಾಗೆಯೇ ಸೈಡ್ ಕ್ರಾಪ್ ತೆಗೆದಾಗ ತೋರಿಸ್ತೀನಿ. ನೋಡ್ಬೋದು, ಸೈಡ್ ಕ್ರಾಪ್ ತಕ್ಕೊಂಡ್ರೆ ಹಿಂಗೆ ಕಾಣಿಸುತ್ತೆ. ಇದೆಲ್ಲ ಡ್ರೆಸ್ಗೆ, ಚೂಡಿದಾರ್ಗೆ ಎಲ್ಲ ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡ್ರೆ. ಈಗ ಬೇಸಿಗೆ ಆಗಿರೋದ್ರಿಂದ ಜುಟ್ಟು ಜಾಸ್ತಿ ಹಾಕ್ಕೊಳ್ತೀನಿ ನಾನು. ಹೆಂಗೆ ಅಂತ ತೋರಿಸ್ತೀನಿ, ಜುಟ್ಟು ಹಾಕ್ಕೊಂಡಾಗ ಯಾವ ಥರ ಕಾಣುತ್ತೆ ಅಂತ. ನೀವು ಹೈ ಆದರೂ ಹಾಕ್ಕೋಬೋದು, ಲೋ ಆದರೂ ಹಾಕ್ಕೋಬೋದು, ಮಿಡ್ಲಾದರೂ ಹಾಕ್ಕೋಬೋದು. ನಾನು ಯಾವಾಗಲೂ ಮಿಡ್ಲಲ್ಲೇ ಹಾಕ್ಕೊಳ್ಳೋದು. ಇಲ್ಲಿ ಬ್ಯಾಕ್ ಸೈಡಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಮಿರರಲ್ಲಿ. ನಾನು ಇವತ್ತು ತಲೆ ಸ್ನಾನ ಮಾಡಿದ್ದೀನಿ, ಹಾಗಾಗಿ ತೋರಿಸೋದಕ್ಕೆ ಸರಿ ಹೋಗುತ್ತೆ ಅಂಥೇಳಿ. ಅನಿಸುತ್ತಾ ಈಗ? ಎಷ್ಟು ಫ್ರೀ ಅನಿಸುತ್ತೆ ಗೊತ್ತಾ ಫ್ರೆಂಡ್ಸ್ ಈ ಥರ ಹಾಕೊಳ್ಳೋದ್ರಿಂದ. ಇಲ್ಲಿ ಶೆಕೆಗೆಲ್ಲ ಇದಾಗುತ್ತೆ, ಉರಿ ಆಗುತ್ತೆ ಸ್ಕಿನ್ನು. ಇಲ್ಲಿ ನೋಡ್ತಿರ್ಬೋದು, ಬ್ಯಾಕ್ ಸೈಡಿಂದ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಕಾಣಿಸುತ್ತೆ ಅಂತ. ಇನ್ನೂ ಸ್ವಲ್ಪ ಮೇಲೆ ಇಲ್ಲೂ ಹಾಕ್ಕೋಬೋದು. ಇಲ್ಲಿ ತುಂಬ ಹೈಟ್ ಅನಿಸ್ಬಿಡುತ್ತೆ ನನಗೆ, ಹುಡುಗಿರಿಗಾದರೆ ಚಂದ. ಇನ್ನೂ ಸ್ವಲ್ಪ ಕೆಳಗೆ ಬೇಕಿದ್ರು ನಾವು ಹಾಕ್ಕೋಬೋದು. ಸೀರೆ ಎಲ್ಲ ಹಾಕ್ಕೊಂಡಾಗ ಇನ್ನೂ ಸ್ವಲ್ಪ ಕೆಳಗೇ ಹಾಕ್ಕೋಬೋದು. ಫ್ರಂಟಿಂದ ಈ ಥರ ಕಾಣಿಸುತ್ತೆ. ನಾವು ಇಷ್ಟೇನೂ ಹಾಕ್ಕೋಬೋದು, ಇಲ್ಲಿ ಇಷ್ಟೇ ಹಾಕ್ಕೋಬೋದು. ಇಲ್ಲಾಂದರೆ ನಾವಿಲ್ಲಿ ಫ್ರಂಟ್ ಹೇರ್ ಕೂಡ ತಕ್ಕೋಬೋದು. ನೋಡಿ, ಫ್ರಂಟ್ ಕಟ್ ಮಾಡಿರ್ತಾರಲ್ವ ಅದು ಕೂಡ ಇರುತ್ತೆ, ಇಲ್ಲಿ ರಬ್ಬರ್ ಬ್ಯಾಂಡಲ್ಲಿ ಹೋಗಿರುತ್ತೆ. ನಾವು ಅದನ್ನು ಈ ಥರ ಬಿಟ್ಕೋಬೋದು ಬೇಕಂದರೆ ಮುಂದೆ. ಫ್ರೆಂಡ್ಸ್ ನೋಡ್ಬೋದು, ಫ್ರಂಟ್ ನಾವು ಈ ಥರನೂ ಬಿಟ್ಕೋಬೋದು, ಬೇಕು ಅಂದರೆ ಬಿಟ್ಕೋಬೋದು. ನಮ್ಮ ಮನೇಲಿ ಎಲ್ಲಾದರೂ ಆಚೆ ಹೋಗೋವಾಗ ಚಂದ, ಮನೇಲಿ ಕೆಲಸ ಮಾಡೋವಾಗ ಒಂಥರ ಡಿಸ್ಟರ್ಬ್ ಆಗುತ್ತೆ, ಹಿಂಗೆ ಅಂದ್ಕೊಳ್ಳೋಣ ಅನಿಸುತ್ತೆ ಹಿಂದೆ. ಹಾಗಾಗಿ ನಾನು ಬಿಟ್ಕೊಳಕ್ಕೆ ಹೋಗಲ್ಲ, ಕ್ಲಿಪ್ ಹಾಕೋತೀನಿ. ಎಲ್ಲಾದರೂ ಆಚೆ ಹೋದರೆ ಮಾತ್ರ ಬಿಟ್ಕೊಂಡಿರ್ತೀನಿ. ನಮಗೆ ಹಿಂಗೆ ಮಧ್ಯ ಬೇಡ, ಆ ಕಡೆ ಈ ಕಡೆ ಅಂದರೆ ಒಂದೇ ಸೈಡು ಕೂಡ ನಾವು ಇದನ್ನು ಹಾಕೋಬೋದು. ನೋಡ್ಬೋದು ಫ್ರೆಂಡ್ಸ್, ಫ್ರಂಟು ನಾವು ಒಂದು ಸೈಡ್ ಈ ಥರ ಕ್ರಾಪ್ ಆಗಿ ಕೂಡ ಮಾಡಿಕೊಂಡು ಬಿಟ್ಕೋಬೋದು. ಹಿಂದ್ಗಡೆಯಿಂದ ಈ ಥರ
ಕಾಣಿಸುತ್ತೆ. ಸೈಡಿಗೆ ಬಂದರೆ ಈ ಥರ ಕಾಣಿಸುತ್ತೆ. ಫ್ರಂಟಲ್ಲಿ ಹಿಂಗೆ ಕಾಣಿಸುತ್ತೆ. ನಾನು ಫ್ಯಾನ್ ಹಾಕಿರೋದ್ರಿಂದ ಗಾಳಿಗೆಲ್ಲ ಹಾರುತ್ತೆ ಕೂದಲು. ಫ್ರಂಟಲ್ಲಿ ಸೈಡ್ ಕ್ರಾಪ್ ಮಾಡಿಕೊಂಡ್ರೆ ಈ ಥರ ಕಾಣಿಸುತ್ತೆ. ನಾನು ಫ್ಯಾನ್ ಆಫ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು. ಒಂದು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಈ ಕಡೆ ಹಿಂಗೆ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೇಡ ಅಂದರೆ ನಾವು ಕಿವಿಯಿಂದ ಕೂಡ ಹಾಕ್ಕೋಬೋದು. ಫ್ರಂಟ್ ಮಾಡಿಕೊಂಡ್ರೆ ಈ ಥರ ಕಾಣಿಸುತ್ತೆ. ಜುಟ್ಟು ಹಾಕೊಂಡಾಗ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಮಾತ್ರ ಇಷ್ಟ ಆಗಿದೆ ಫ್ರೆಂಡ್ಸ್ ಇದು ಹೇರ್ ಕಟ್ಟು. ಜುಟ್ಟು ಹಾಕೊಂಡಾಗ ಈ ಥರ ಆಗುತ್ತೆ. ನಮಗೆ ಶಕೆನೂ ಒಂದ್ಸಲ ಫುಲ್ ಗಾಳಿ ಆಡುತ್ತೆ ಕತ್ತು, ಇಲ್ಲಾಂದರೆ ಬೇಸಿಗೆಗೆ ತುಂಬಾ ಉರಿ ಬಂದುಬಿಡುತ್ತೆ. ಮಿರರಲ್ಲೂ ಕಾಣಿಸ್ತಿರ್ಬೋದು, ಇಲ್ಲಿ ಮಿರರಲ್ಲೂ ನಿಮಗೆ ಕಾಣಿಸ್ತಿರ್ಬೋದು ಈ ಸೈಡಿಂದ ಯಾವ ಥರ ಕಾಣಿಸುತ್ತೆ ಅಂಥೇಳಿ, ಫ್ರಂಟಿಂದ ಮತ್ತು ಈ ರೈಟ್ ಸೈಡಿಂದ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ. ಸೀರೆಗೂ ಹಾಕೋಬೋದು, ಡ್ರೆಸ್ಗೂ ಹಾಕೋಬೋದು, ಎಲ್ಲ ಥರ ಡ್ರೆಸ್ಗಳಿಗೂ ಈ ಹೇರ್ ಸ್ಟೈಲು ಮ್ಯಾಚ್ ಆಗುತ್ತೆ. ಕೆಲವೊಬ್ಬರು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಯಾವ ಥರ ಕಾಣಿಸುತ್ತೆ ಹೇರ್ ಸ್ಟೈಲು ತೋರಿಸಿ, ಅದರಲ್ಲೂ ಪೋನಿ ಟೈಲ್ ಹಾಕ್ಕೊಂಡಾಗ ಯಾವ ಥರ ಕಾಣಿಸುತ್ತೆ ತೋರಿಸಿ ಅಂತ ಹೇಳಿದರು. ತೋರಿಸಿದ್ದೀನಿ. ಹೇರ್ ಸ್ಟೈಲ್ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಹಾಗೇ ನಾನು ತೋರಿಸಿರೋ ಅಂತಹ ಹೇರ್ ಸ್ಟೈಲ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶಾರ್ಟ್ ಹೇರ್ ಅಂತ ಏನು ಅನಿಸೋದಿಲ್ಲ. ಈಗ ಬೇಸಿಗೆ ಇರೋದ್ರಿಂದ ಇಷ್ಟು ಹಾಕ್ಕೊಂಡ್ರೆ ನಮಗೆ ಕಂಫರ್ಟ್ ಅನಿಸುತ್ತೆ. ನೋಡ್ತಿರ್ಬೋದು, ಮೀಡಿಯಮ್ ಹೈಟಲ್ಲಿ ಹಾಕ್ಕೊಂಡಿದ್ದೀನಿ. ತುಂಬ ಮೇಲಕ್ಕೂ ಹಾಕ್ಕೊಂಡಿಲ್ಲ, ತುಂಬ ಕೆಳಗೂ ಹಾಕ್ಕೊಂಡಿಲ್ಲ. ಇಷ್ಟು ನನ್ನ ರೆಗ್ಯುಲರ್ ಹಾಕ್ಕೊಳ್ಳೋದೇ ಇಷ್ಟು ಹಾಕ್ಕೊಂಡಿದ್ದೀನಿ. ನಾವು ಫುಲ್ ಹಿಂದಕ್ಕೆ ಬಾಚ್ಕೊಂಡ್ರೆ ಕೂದಲು, ಫ್ರಂಟಲ್ಲಿರೋ ಕೂದಲು ಹಿಂದಕ್ಕೆ ಹೋಗುತ್ತೆ ಜುಟ್ಟಲ್ಲಿ. ಇಲ್ಲಿ ನೋಡ್ತಿರ್ಬೋದು, ತುಂಬ ಪುಟ್ಟ ಹೇರ್ ಕಾಣಿಸ್ತಿದೆಯಲ್ಲ, ಹಿಂದಕ್ಕೆ ಬರುತ್ತೆ. ಬೇಕು ಅಂದರೆ ನಾವು ಇದನ್ನು ಮುಂದೆ ಕೂಡ ಬಿಟ್ಕೋಬಹುದು. ಈಗ ಬೇಸಿಗೆ ಇರೋದ್ರಿಂದ ನನಗೆ ಈ ಥರ ಕಂಫರ್ಟ್ ಆಗುತ್ತೆ ಅಂಥೇಳಿ ಈ ಥರ ನಾನು ಜುಟ್ಟನ್ನು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸಲ ತೋರಿಸ್ಬಿಡ್ತೀನಿ. ನೋಡ್ತಿರ್ಬೋದು ಈ ಥರ ಕಾಣಿಸುತ್ತೆ. ನೀವು ಹೇರ್ ಸೆಟ್ಟಿಂಗ್ ಮಾಡಿಕೊಂಡಾಗ ಇನ್ನೂ ತುಂಬಾ ಸಖತ್ತಾಗಿ ಕಾಣಿಸುತ್ತೆ. ಈ ಥರ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಹಾಗೆ ಇನ್ನೊಂದು, ನೀವು ಹೇರನ್ನು ಡೊನೇಟ್ ಮಾಡಬೇಕಿತ್ತು ಅಂತ ಹೇಳಿದ್ದಾರೆ. ನಾನು ಆಲ್ರೆಡಿ ಹೇರ್ ಡೊನೇಟ್ ಮಾಡಿದ್ದೀನಿ, ಅದನ್ನು ಹೇಳಬೇಕಿತ್ತು, ಅದನ್ನು ಕ್ಲಿಯಾರಿಟಿ ಕೊಡಬೇಕಿತ್ತು ಅಂಥೇಳಿ ಕಮೆಂಟಲ್ಲಿ ಹೇಳಿರಲಿಲ್ಲ. ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ನಾನು ಆಲ್ರೆಡಿ ಒಂದ್ಸಲ ಹೇರ್ ಡೊನೇಟ್ ಮಾಡಿದ್ದೀನಿ. ಬಟ್ ಇಲ್ಲಿ ನಮಗೆ ಹತ್ತಿರದಲ್ಲಿ ನಮ್ಮ ಡಿಸ್ಟಿಕಲ್ಲಿ, ನಾವಿರೋವಂಥ ಊರಿನ ಡಿಸ್ಟ್ರಿಕ್ಕಲ್ಲಿ ಈ ಹೇರ್ ಡೊನೇಟ್ ಮಾಡ್ತೀವಲ್ಲ, ಅದನ್ನು ತಗೊಳ್ಳೋವಂಥ ಸೆಂಟರ್ಗಳು ಇಲ್ಲಿಲ್ಲ. ಬೆಂಗಳೂರಲ್ಲೇ ಹೋಗಿ ಕೊಡಬೇಕು. ನಾವು ಒಂದ್ಸಲ ಕೊಟ್ಟಿದ್ದೀನಿ, ಈ ಸಲ ಕೊಟ್ಟಿಲ್ಲ. ಅದನ್ನು ಹೇಳಬೇಕಾಗಿತ್ತು. ಫ್ರೆಂಡ್ಸ್, ಪರ್ಟಿಕ್ಯುಲರ್ ಆಗಿ ಒಂದು 4-5 ಜನ ಸಿಸ್ಟರ್ಸು ನನಗೆ ಕಂಟಿನ್ಯೂ ಆಗಿ ಕೇಳ್ತಾ ಇದ್ರು, ಆಫ್ಟರ್ ಹೇರ್ ಕಟ್ಟು ಪೋನಿಟೇಲ್ ಯಾವ ಥರ ಕಾಣಿಸುತ್ತೆ, ಒಂದು ಸಲ ವೀಡಿಯೋ ಮಾಡಿ ಹಾಕಿ, ಬೇಗ ಹಾಕಿ, ನಾವು ಮಾಡಿಸ್ಕೋಬೇಕು ಅಂತ ಕೇಳ್ತಾ ಇದ್ರು. ಅವರಿಗೋಸ್ಕರ ನಾನು ಅರ್ಜೆಂಟಾಗಿ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.